ರಾಷ್ಟ್ರಪತಿಗಳ ಆಗಮನ ಆಗ್ತಾ ಇರುವಂತಹ ದೃಶ್ಯ. ರಾಷ್ಟ್ರಪತಿಗಳು ಇಂಡೋನೇಷ್ಯಾದ ಅಧ್ಯಕ್ಷರು ಅಂದ್ರೆ ಇವತ್ತಿನ ನಮ್ಮ ಗಣ್ಯರು ಗಣರಾಜ್ಯೋತ್ಸವದ ಗಣ್ಯರಾಗಿರುವಂತಹ ಪ್ರಭೋವೋ ಸುಬಿಯಾಂಟೋ ಅವರ ಜೊತೆಗೆ ಈಗ ಆಗಮಿಸ್ತಾ ಇದ್ದಾರೆ. ಇದನ್ನ ನೋಡಿ ಯಾವ ರೀತಿಯಾಗಿ ನಾವು ಹೇಳ್ತಾ ಇದ್ವಿ ಸರ್ ನೀವಾಗ್ಲೇ, ಅಂದ್ರೆ ಪ್ರತಿಯೊಂದು ಕೂಡ ಸಿಂಕ್ರನೈಸ್ ಆಗ್ತಾ ಇರುತ್ತೆ, ಪ್ರತಿಯೊಂದು ಕ್ಷಣವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿ ಇಮಿಡಿಯೇಟ್ ಆಗಿ ಇದೀಗ ಅದೇ ಸಮಯದಲ್ಲಿ ಈಗ ರಾಷ್ಟ್ರಪತಿಗಳ ಆಗಮನ ಕೂಡ ಆಗ್ತಾ ಇದೆ ಟ್ರೆಡಿಷನಲ್ ಬಗ್ಗೆಯಲ್ಲಿ. Escorting the Supreme Commander of the Indian Armed Forces, the President of ಪರೇಡ್ India. ಸ್ಟಾರ್ಟ್ ಮಾಡಬೇಕು, ಇದೇ ಟೈಮ್ಗೆ ಫ್ಲೈ ಪಾಸ್ ಆಗಬೇಕು ಅಂತಕೊಂಡು ಇದು ರಿಹರ್ಸಲ್ ಕೂಡ ಆಗಿರ್ತದೆ ಎಕ್ಸೆಪ್ಟ್ ಫಾರ್ VIP. ನಾನೇ ಅದೇ ನೋಡಿದ ಹಾಗೆ ಒಂದು 600 ಗಂಟೆಗಳ ಕಾಲ ಇಲ್ಲಿ ರಿಹರ್ಸಲ್ಗಳು ಆಗುತ್ತೆ ಎಲ್ಲಾ ಕಡೆಯಿಂದಲೂ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಸ್ವಲ್ಪ ಒಂದು 3-4 ಸೆಕೆಂಡ್ದು ಎರರ್ ಆಯ್ತಂದ್ರೆ ಸ್ಪೆಷಲಿ ಫ್ಲೈ ಪಾಸ್ಟ್ ಇವೇನ್ ಗ್ರೌಂಡ್ದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು. ನಾಟ್ ಫ್ಲೈ ಪಾಸ್ಟ್ ಇದು ಏನಂತಂದ್ರೆ ದಟ್ ಈಸ್ ಸೋ ಅಕ್ಯುರೇಟ್. ಅಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಒಬ್ರು ಸೆಂಟ್ರಲ್ ಕಂಟ್ರೋಲ್ ಇರ್ತಾರೆ. ಅಂಡ್ ಸೇಮ್ ಟೈಮ್ ಈಗ 21 ಗನ್ ಸಲ್ಯೂಟ್ ರಾಷ್ಟ್ರಗೀತೆ ಟೈಮ್ದಲ್ಲಿ ಮಾಡ್ತಾರೆ. ದೇ ಆರ್ ಸಮ್ವೇರ್ ಎಲ್ಸ್. ಓಕೆ, ಅವ್ರು ಇದು ದೃಶ್ಯ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಅವ್ರಿಗೆ ಕಮಾಂಡ್ ಕಂಟ್ರೋಲ್ ಪಾಸ್ ಮಾಡೋದು ಅದೊಂದು ಏನಂತ ಇದೆಲ್ಲ ಏನಂತಂದ್ರೆ ಕೋಆರ್ಡಿನೇಟ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರಪತಿಗಳನ್ನು ಹಾಗೆ ಇಂಡೋನೇಷ್ಯಾದ ಅಧ್ಯಕ್ಷರನ್ನ ಈಗ ಸ್ವಾಗತಿಸ್ತಾ ಇದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಈ ವರ್ಷದ ಅತಿಥಿಗಳ ವಿಶೇಷತೆ ಏನಂತ ಹೇಳಿದ್ರೆ, ಭಾರತ ಮೊಟ್ಟ ಮೊದಲ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಿದ್ದು ಇಂಡೋನೇಷ್ಯಾದ ಅಧ್ಯಕ್ಷ ಶ್ರೀ ಸುಕರ್ಣೋ. ಇದೀಗ 76ನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರುವಂತಹ ಪ್ರಭೋವೋ ಸುಬಿಯಾಂಟೋ ಅವರು ಬಂದಿದ್ದಾರೆ ಅತಿಥಿಯಾಗಿ. ಮೊದಲ ಒಂದು ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮ ಇದೀಗ 75 ವರ್ಷವನ್ನು ಕಳೆದು 76ನೇ ಗಣರಾಜ್ಯೋತ್ಸವಕ್ಕೆ ಭಾರತ ಕಾಲಿಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರು ಇವತ್ತು ಮುಖ್ಯ ಅತಿಥಿಗಳಾಗಿ ಭಾರತಕ್ಕೆ ಆಗಮಿಸಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆಯೇ ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮುರ್ಮು ಅವರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನಾ ಗೌರವವನ್ನು ಕೊಟ್ಟು ಇಂಡೋನೇಷ್ಯಾದ ಅಧ್ಯಕ್ಷರನ್ನ ಬರಮಾಡಿಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದೀಗ ಇವರು ಇವತ್ತಿನ ಮುಖ್ಯ ಅತಿಥಿಗಳಿದಾರಲ್ಲ ಇಂಡೋನೇಷ್ಯಾದ ಅಧ್ಯಕ್ಷರು, ಇವರು ಇವತ್ತಿನ ನಮ್ಮ ಎಲ್ಲಾ ಸೇನಾ ಪ್ರದರ್ಶನಗಳನ್ನಾಗಿರ್ಬೋದು, ಇವತ್ತು ನಡೀತಾ ಇರುವಂತಹ ಪಥಸಂಚಲನ ಆಗಿರ್ಬೋದು, ಸ್ತಬ್ಧ ಚಿತ್ರಗಳ ಮೆರವಣಿಗೆ ಇವೆಲ್ಲವನ್ನ ಕೂಡ ಕಣ್ತುಂಬಿಕೊಳ್ಳಲಿದ್ದಾರೆ. ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೇನೆ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರುವಂತಹ ಪ್ರಭೋವೋ ಸುಬಿಯಾಂಟೋ ಅವರ ಆಗಮನ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು, ಅದೇ ರೀತಿಯಾಗಿ ರಕ್ಷಣಾ ಸಚಿವರು ಹಾಗೆಯೇ 3 ಸೇನೆಗಳ ಕಮಾಂಡರ್ಗಳು ಕೂಡ ಅವರನ್ನ ಈಗ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯ. ಅದೇ ರೀತಿಯಾಗಿ ಸರ್ ಈಗಾಗಲೇ ಬಗ್ಗೆಯಲ್ಲಿ ಏನು ಅಶ್ವದಳ ಅಂದ್ರೆ ಅವರು ಬಂದ್ರಲ್ಲ ಸರ್, ಅವರು ಕೂಡ ಅಲ್ಲೇ ಇರ್ತಾರೆ. ಅದಾದ ನಂತರ ಧ್ವಜಾರೋಹಣ ಆದ ನಂತರ ಅವರು ತೆರಳುವಂತಹದ್ದಲ್ವಾ, ಹೇಗಿದೆ? ಇದು ಹಾರ್ಸ್ ಕಂಟಿಜೆಂಟ್ 61 ಕ್ಯಾವಲ್ರಿ ಹಾರ್ಸ್ ಕಂಟಿಜೆಂಟ್ ಅದಲ್ಲ, ಯಾಕಂದ್ರೆ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸಲ್ಯೂಟ್ ಮಾಡೋದ್ರಲ್ಲಿ ದೇ ಆರ್ ಪಾರ್ಟ್ ಅಂಡ್ ಪರ್ಸನ್. ಎಸ್, ಈಗ ಧ್ವಜಾರೋಹಣದ ಸಮಯ From Indonesia, and of course we'll have their band and their marching contingent. And they have some beautiful memories and pictures to take back with them. And now the national anthem, the 21 gun salute, and the unfurling of the national flag.
The commandant of the President's bodyguard, Colonel Amit Berwal, giving the command, the PBG or the President's bodyguard, moving on, making way now for the parade to begin. And with the 21-gun salute and the strains of the national anthem still lingering. ಎಸ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಧ್ವಜಾರೋಹಣ ಅಲ್ಲ, ಧ್ವಜ ಆರೋಹಣವನ್ನ ಈಗಾಗಲೇ ಇಲ್ಲಿ ಮಾಡಲಾಗಿದೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ನ್ಯಾಷನಲ್ ಆಂಥಮ್ ನ ಜೊತೆಗೆ 21 ಗನ್ ಸೆಲ್ಯೂಟ್ ಅನ್ನ ಕೂಡ ಇಲ್ಲಿ ಹೊಡೆಯಲಾಗುತ್ತೆ. ಆ ಮೂಲಕ ಇವತ್ತು ಧ್ವಜಾರೋಹಣವನ್ನ ಮಾಡಲಾಗುತ್ತೆ. 105 mm ಲೈಟ್ ಫೀಲ್ಡ್ ಗನ್ಸ್ ಗಳ ಮೂಲಕ ಈಗಾಗಲೇ ಗನ್ ಸೆಲ್ಯೂಟ್ ಅನ್ನ ಮಾಡಲಾಗಿದೆ. ಈ ಮೂಲಕ ಈಗಾಗಲೇ ಬಾಡಿ ಗಾರ್ಡ್ಗಳು ಅಲ್ಲಿಂದ ಹೇಳ್ತಾರೆ, ಅನಂತರ ಪರೇಡ್ ಆರಂಭ ಆಗುತ್ತೆ. ಈಗಾಗಲೇ ನಾವು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಈಗ 300 ಜನ ಅಂದ್ರೆ ಕಲಾವಿದರು, ಸಾಂಸ್ಕೃತಿಕ ಕಲಾವಿದರಿಂದ, ಬೇರೆ ಬೇರೆ ರಾಜ್ಯದ ಜನರಿಂದ ಈ ಒಂದು ಸಾರೆ ಜಹಾನ್ಸೆ ಅಚ್ಚ ಅನ್ನುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ಕೂಡ ಇಲ್ಲಿ ಈಗ ಹಾಡಲಾಗತ್ತೆ. ಸರ್, ಇದು ಎಷ್ಟು ವಿಶೇಷತೆ ಅಂತ ಹೇಳಿದ್ರೆ, ನಾವಾಗಲೇ ಹೇಳ್ತೀವಿ ಅಂದ್ರೆ ಅಶ್ವಾರೋಹ ಅಲ್ಲಿ ಬರುತ್ತೆ, ಅವರನ್ನ ಬಿಡುತ್ತೆ, ಆ ನಂತರ ಇದೀಗ ಅಲ್ಲಿ ಅವರಿಗೆ ಒಂದು ಧ್ವಜಾರೋಹಣ ಆದ ಬಳಿಕ ಅಲ್ಲಿಂದ ನಂತರ ಪರೇಡ್ ಆರಂಭ ಆಗುತ್ತೆ ಅನ್ನುವಂಥದ್ದು. ಎಸ್ ಪರೇಡ್ ಆರಂಭ ಆಗ್ತದೆ. ಅದರಲ್ಲಿನೂ ಸೀಕ್ವೆನ್ಸ್ ಇರ್ತದೆ. ಫಸ್ಟ್ ಕಂಟಿಜೆಂಟ್ ಅಂತ ಹಿಡಿದು ಲಾಸ್ಟ್ ಕಂಟಿಜೆಂಟ್ವರೆಗೆ ಯಾವ್ಯಾವ ಸೀಕ್ವೆನ್ಸ್ದಲ್ಲಿ ಯಾವ್ಯಾವ ಟೈಮ್ದಲ್ಲಿ ನೀವು ಪ್ರೆಸಿಡೆಂಟ್ಗೆ ಸಲ್ಯೂಟ್ ಹೊಡಿಬೇಕಾದ್ರೆ ಅದು ಸೆಂಟರ್ ಸ್ಟೇಜಿಗೆ ಬರ್ಬೇಕಂತಕೊಂಡು ಈಗ ಕಂಪ್ಲೀಟ್ ಇಟ್ ಈಸ್ ಆಲ್ ಸಿಂಕ್ರನೈಸೇಷನ್ ಆ್ಯಂಡ್ ಪ್ರಾಕ್ಟೀಸ್. ಇದೆಲ್ಲ ಡಿಫ್ರೆಂಟ್ ಕಂಟಿಜೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋದು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ಟೈಮಿಂಗ್. ಆಮೇಲೆ ಇದಕ್ಕೆ ಸೆಲೆಕ್ಷನ್ ಈಸ್ ವೆರಿ ಟಫ್ ಸೆಲೆಕ್ಷನ್, ಒನ್ ಆಫ್ ದ ಬೆಸ್ಟ್. ಎಸ್, ಈಗ ಆರಂಭ ಆಯಿತು. ನಾವಾಗಲೇ ಹೇಳ್ತಾ ಇದ್ದೆ ನಾನು, ಇದರಲ್ಲಿ 300 ಜನ ಸಾಂಸ್ಕೃತಿಕ ಕಲಾವಿದರು ಇಲ್ಲಿ ಈ ಒಂದು ಪರೇಡ್ನಲ್ಲಿ ಈಗ ಭಾಗವಹಿಸ್ತಾರೆ. ಈ ಒಂದು ಪರೇಡಲ್ಲಿ ಮಿಕ್ಸ್ಚರ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದು ಮೆಲೋಡಿ ಆಗಿರ್ಬೋದು, ಬೀಟ್ ಆಗಿರ್ಬೋದು, ಹಾಗೆಯೇ ಇದು ಎಲ್ಲ ಜನರಿಗೂ, ಇಡೀ ಒಂದು ಭಾರತದ ಜನರ ಮನಸ್ಸನ್ನು ಮೈನವಿರೇಳಿಸುತ್ತೆ. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಶಹನಾಯಿ, ಸುಂದರಿ, ನಾದಸ್ವರ, ಬೀನಾ, ಮಶಕ್ ಬೀನ್, ಹಾಗೆಯೇ ರಾಜಸ್ಥಾನದ ಫ್ಲೂಟ್, ಇವೆಲ್ಲವೂ ಕೂಡ ಒಳಗೊಂಡಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. विंड और परकशन इंस्ट्रूमेंट्स का सुंदर तालमेल, 300 कलाकारों ने यह आह्वान किया
और उधर आकाश में राष्ट्रपति भवन की ओर से 129 हेलीकॉप्टर यूनिट के मी ರಾಷ್ಟ್ರಪತಿ 17 ಭವನದ ಮೂಲಕವಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಪುಷ್ಪ ವೃಷ್ಟಿಯನ್ನ ಮಾಡಲಾಗತ್ತೆ. ಇಲ್ಲಿ MI-17 IV ಹೆಲಿಕಾಪ್ಟರ್ ಮೂಲಕ ಈಗಾಗಲೇ ಈ ಒಂದು ಧ್ವಜ ಫಾರ್ಮೇಷನ್ ನಡೆಸಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನೇರ ಪ್ರಸಾರದ ದೃಶ್ಯಗಳಲ್ಲಿ. और विंग कमांडर विनय भारतीय वायुसेना के ध्वज के साथ उड़ान भरते हुए ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಅಲೋಕ್ ಅಹ್ಲವಾಟ್ ಅವರ ನೇತೃತ್ವದಲ್ಲಿ ಇದೀಗ ಧ್ವಜ ಫಾರ್ಮೇಷನ್ ಆಗ್ತಾ ಇದೆ. और आकाश से हो रही है पुष्प वर्षा. भव्य प्रारंभ गणतंत्र दिवस परेड का. गतिविधियां जमीन में और आकाश पर. Kartavya Path, red and gold with the musical instruments and the players, and the pale blue sky, a beautiful backdrop for the red and gold that's showering from the sky. The showering of flower petals, customary, traditional, ceremonial and auspicious.